ಅವ್ರ ಮೇಲೆ ಇದಾಗಲೇ ಒಂದೆರಡು ಕೇಸ್ ಕೂಡ ಬಾದಾಮಿ ಬೇಕಾ ಚೆನ್ನಾಗಿದೆ. ಚಪಾತಿ ಇದು ಪಲ್ಯ ಅದು ಯಾವುದೊಂದು ಆ ಹಿಸ್ಟ್ರಿ ತೋರಿಸುತ್ತಲ್ರಿ, ಅದು ಬಂದೇ ಇಲ್ಲ. ಸುಳ್ಳು ಸ್ಕ್ರೀನ್ ಶಾಟ್ ಹಾಕ್ಯಾರ ಅಂಥವ್ರು ಡೈರಿವರೆಗೆ ಸಕ್ಕತ್ ಇಡ್ಸಿದೆ. ಹಬ್ಬದ ದಿವಸ ಬಂದೈತೇನ್ರಿ? ಅವ್ರು ದುಡ್ಡಿಗೋಸ್ಕರ ಅಂತಾರೆ, ಅದಕ್ಕಂತ ನಾನು ನಿಂತಿರ್ತಾರೆ. ಏನು ಮಾಡಕ್ಕೋ ಹೇಳೋದಿಲ್ಲ. ಅಮ್ಮಾರು ಹೊಸ ತುಳಸಿ ಕಟ್ಟಿತ್ತಲ್ಲ ತಂಬರ್ ತೋರಿಸ್ತೀನಿ. ನಮ್ದು ಐತಲ್ಲ ಗೊತ್ತಾಯ್ತು ನನಗೆ. ಗೊತ್ತಾಗಿಂದ ಫುಲ್ ಶಾಕ್ ಆಯ್ತು ನನಗೆ ಇದನ್ನು ಕೇಳಿ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪಾ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮಿದ್ರ ಅಂತ ಅಂದ್ಕೊಂಡಿರ್ತೀನಿ. ನಾವು ಆರಾಮದೀವಿ ರೀ. ಬರೀ ಇವತ್ತಿನ ಲಾಗ್ ಈಗ ಶುರು ಮಾಡ್ಕೊಳಕತ್ತೀನಿ. ಇವತ್ತು ಮಂಗಳವಾರ ಮೋಟ್ರ್ ಹಚ್ಚೀನಿ ರೀ ನೀರು ಏರ್ಸಾಕ. ಈ ಕಡೆ ತಗೊಂಬಂದೊಂದು ಗಲಾಟೆ ಸಿಕ್ಕಾಪಟ್ಟೆ ಡಿಸ್ಟರ್ಬೆನ್ಸ್ ಇತ್ತು. ನಾನು ಆಗ ಮಾತಾಡ್ಕೊಂಡು ಲಾಗ್ ಮಾಡಿದ್ದೆ, ಬರೀ ಸೌಂಡ್ ಅದೇ ಕೇಳಾದೈತೆ, ಹಾಗಾಗಿ ವಾಯ್ಸ್ ಓವರ್ ಕೊಡಾಕತ್ತೀನಿ. ಬರೀ ಇವತ್ತಿನ ಬೆಳಗಿನ ರೂಟೀನ್ ಚಾಲು ಮಾಡ್ಕೊಂಡೀನಿ. ಚಪಾತಿ ಪಲ್ಯ ಮಾಡ್ಬೇಕಂತೇಳಿ ತನ್ನ ಬಾಕ್ಸಿಗೆ ಚಪಾತಿ ಪಲ್ಯ ಮಾಡಾಕತ್ತೀನಿ. ಆದರೆ ಅಚಾನಕ್ಕಾಗಿ ತನ್ಮಯ್ ರೆಡಿ ಆದ. ಮನೆಗೂ ಸ್ಕೂಲ್ಗೆ ಹೋಗುವಾಗ ಅಳಾಕತ್ತಿದ್ದ. ಮಮ್ಮಿ ಪನಿಷ್ಮೆಂಟ್ ಕೊಟ್ಟಿದ್ದು, ಕಾಲು ನೋವಾಗೈತೆ ನನಗೆ, ಹೋಗೋದಿಲ್ಲ, ನಿಲ್ಲಕ್ಕಾಗ್ತಿಲ್ಲ, ನನಗೆ ನಡೆಯೋಕ್ಕಾಗ್ತಿಲ್ಲ ಅಂತಂದ್ರೆ. ಹಾಗಾಗಿ ನೋಡಿದೆ ಅವ್ನಿಗೆ ಕಾಲು ಸ್ವಲ್ಪ ಪೇನ್ ಜಾಸ್ತಿನೇ ಆಯಿತು. ಸುಮ್ಮನೆ ಸ್ಕೂಲ್ ಬಿಡೋಕ್ಕೆ ಏನೋ ಒಂದು ನೆಪ ಹೇಳಲ್ಲ ಇವರು. ಹಂಗೇನಾದರೂ ಅತಿ ಆಗಿದ್ರೆ ಮಾತ್ರ ಹೇಳ್ತಾರೆ, ಅದು ನಂಗೆ ಗೊತ್ತು. ಹಾಗಾಗಿ ನಾನೇನು ಮಾಡಿದೆ, ಸರಿ ಆಯ್ತು ಬಿಡಪ್ಪ, ಇವತ್ತೊಂದು ದಿವಸ ರೆಸ್ಟ್ ಮಾಡು, ಅದಕ್ಕೆ 3 ಏನಾರು ಹಚ್ತೀನಿ, ಸರಿ ಹೋಗುತ್ತಾ ಅಂತ ಹೇಳಿ ಅವ್ನಿಗೆ ಕ್ಯಾನ್ಸಲ್ ಮಾಡಿಸಿದ್ರು ಸ್ಕೂಲಿಗೆ ಹೋಗೋದನ್ನ. ಹಾಗಾಗಿ ನಾ ಹೋಗ್ತೀನಿ ಅಂತೇಳಿ ಅವ್ನು ರೆಡಿ ಆಗತ್ತೇನೆ. ಈಗ ಅವ್ನಿಗೆ ಡಬ್ಬಿ ಮಾಡಿ ಕಟ್ತೀನಿ. ಮಸ್ತ್ ಐತೆ. ಡಿಸೈನ್ ಅಂತ ಡಿಸೈನ್ ಅಲ್ಲೂ ಮರೆ ಅದು ಮನೆಕಲಿಗೆ ಹಾಕಿ 3 ವರ್ಷ ಆಯ್ತು ಅಂತ ಹರಿ ಕಾಣೋದು ಚಲೋನ ಇದೆ. ನಾನು ಹಿಂಗೆ ಮಾಡ್ತೇನೆ, ಕಟ್ ಮಾಡ್ತೇನೆ. ಹಿಂಗೆ ಜನ ಮರಳು ಜಾತ್ರೆ ಮರಳು, ಜನನ ಮರಳು, ಎರಡು ಮರಳೆ. ಹೊರದಿರೋ ಪ್ಯಾಂಟಿಗೆ ಡಿಸೈನ್ ಅಂತ್ರಿ. ಅಟ್ಲೀಸ್ಟ್ ಕಲರು ನೋಡ್ಬಾರ್ದ. ಈ ಹುಡುಗ ಇವತ್ತು ಕಾಲು ನೋವು ಅಂತೇಳಿ ಸ್ಕೂಲಿಗೆ ಕಳ್ಸಿಲ್ರಿ. ನಿನ್ನೆ ಪನಿಷ್ಮೆಂಟ್ ಕೊಟ್ಟಿದ್ಕ ಮೊಣಕಾಲು ನೋವು ಬಂದೈತೆ, ನಡೆಯಕ್ಕೆ ಬರೋದಂತ. ಆದ್ರೆ ಮತ್ತೆ ಮನೆ ಒಬ್ಬನ ಬಿಟ್ಟು ಬರೋದು ಹಿಂಗೆ ಕರ್ಕೊಂಬಂದೆ ನಾನು ಈ ಕಡೆ ವಿಡಿಯೋ ಅಪ್ಲೋಡ್ ಮಾಡೋಕೆ. ಬಂದಾನ ಮುಸುಡಿ ನೋಡ್ರಿ, ಏಟಾಗೈತೆ ಅದು ಮುಸುಡಿ. ಹಾಗಾಗಿ ಬ್ಯಾಡ ಇವತ್ತು ನಿನ್ನೆ ರೆಸ್ಟ್ ಮಾಡಂಗೆ ನಾಷ್ಟ ಮಾಡಿಸಿ ಗುಳಿಗೆ ಹಾಕಿ ಕರ್ಕೊಂಬಂದಿದ್ರೆ ಸ್ವಲ್ಪ ಹೊತ್ತು ಮಕ್ಕೊಂಡ್ರೆ ಸರಿ ಹೋಗ್ಕಾನ. ಹೋಗಿನ ಮಗಸ್ತೀನಿ, ಮಕ್ಕತ್ತಿಲ್ಲ ಹೋಗಿಂದಾರ ಇಲ್ಲ ಒಟ ಹಚ್ತಾನೆ ರೀ ಏನಾರು. ಅವನ್ನೆಲ್ಲ ಸುಮ್ಮ ಮಕ್ಕತ್ತಾನ ಅಲ್ಲ ಮನು. ನಡೆಯುವಾಗ ಹಾಂ ಹೌದಾ. ಈ ಹುಡುಗ 12 ಗಂಟೆಯಿಂದ 2 ಗಂಟೆವರೆಗೆ ನಿದ್ದೆ ಮಾಡಿದ್ದೈತ್ರಿ. ಗುಳಿಗೆ ತಗೊಂಡು ಜಸ್ಟ್ ಐತ ನೋಡ್ರಿ ಮಗ. ಹಾಂ 12 to 2 hour ಬಟ್ಟೆ ಹೋಗು ತೆಗೆದು ಹಾಕಿನ್ರಿ, ಮಡ್ಚ್ಬೇಕು. ಇವನು ಬಂದ. ಹಾಂ ಹೇಳ್ಕಂದ ಇವತ್ತು ಯಾರು ಯಾರ್ಯಾರು ಅವರು ಹೆಸರು? ಬಾಗಲಕೋಟೆ MLA. ಹೌದಾ? ಹೌದ್ರಿ. ಹೌದನಾ? ನಾವು ಆದ್ರೆ ಏನಾರಿ ಅದು ಮನಸ್ಸವಾಗ ಖುಷಿ ಪಡ್ತಿದ್ವಿ ನಾವು. ವೇಟಿಂಗ್ ಚಾರ್ಜ್ ಅದ. ಆ ಪಾಪಾಗ ಇವತ್ತು ಮುಂಜಾನೆ ನಿದ್ದೆ ಆಗಿದ್ದಿಲ್ಲ. ನಾನು ಬೈದು ಎಬ್ಬಿಸ್ಕೊಂಡಿದ್ದೆ ಸ್ಕೂಲ್ ಸಲುವಾಗಿ. ಈಗ ಶಿಸ್ತು ನಿದ್ದೆ ಹೊಡೆದ. ಏನು ಕೆಂಪಿ ಇದೆ? ಪ್ಯಾಂಟಿಂದು ಅಲ್ಲಲ್ಲ, ಪ್ಯಾಂಟಿಂದ ಅಲ್ಲಿದೆ. ಪ್ಯಾಂಟಿಂದ ಅದು ಹತ್ತ ಬಿಡ್ತಿದ್ದ ಅವನು ಇಷ್ಟೊತ್ತಿಗೆ. ಎಲ್ಲಿತ್ಲೇ ಬಿದ್ದಿತ್ತು. ಸ್ನೇಹಿತರೆ, ಈಗ ನೋಡ್ರಿ ಮಧ್ಯಾಹ್ನದ ಊಟ ಆಯ್ತು. ಮಧ್ಯಾಹ್ನ ಊಟ ಮಾಡುವಾಗ ಯಾವುದೇ ಕ್ಲಿಪ್ಪಿಂಗ್ ತೊಗೊಳ್ಳಿಲ್ಲ. ರೊಟ್ಟಿ ಸಾರು, ಅನ್ನ ಸಾರು ಊಟ ಮಾಡಿದ್ವಿ. ಅದು ಯಜಮಾನ್ರು ಮತ್ತೆ ಹೋಗ್ಯಾರ. ಈಗ ಸಂಜೆ ಲಾಗ್ನ ಕಂಟಿನ್ಯೂ ಮಾಡಾತೀನಿ. ಈಗ ಸಂಜೆ ಕೆಲಸ ಎಲ್ಲ ಮಾಡಬೇಕು.
ಹಾಗೆ ನಿಮಗೆ ಒಂದು ತೋರಿಸ್ತೀನಿ, ಒಂದು ಸೀಕ್ರೆಟ್ ತೋರಿಸ್ತೀನಿ. ಎಷ್ಟು ಮನ್ವಿತಾ ಸ್ಕೂಲಿಗೆ ಹೊಂಟು LKG UKG ಫಸ್ಟ್ ಸ್ಟ್ಯಾಂಡರ್ಡ್ ಥರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ 4 ವರ್ಷ ಆದ್ರಿ, ಇದು 4ನೇ ವರ್ಷ ರನ್ನಿಂಗ್. ನಮ್ತಾನು ಈಗ ಒಂದು 6 ತಿಂಗಳು ಆಗ್ಬಿಟ್ಟು ಇಷ್ಟು ದಿನ ಆದಮೇಲೆ ನಮ್ಮ ಮನ್ವಿತಿಗೆ ಲಂಚ್ ಮೆನು ಬರೀಬೇಕಂತ ಅನ್ಸೈತ್ರಿ. ಲಂಚ್ ಮೆನು ಬರ್ದಾನೆ ಇಲ್ಲಿ. ನಾನು ಹಿಂಗಾದ್ರೆ ಉಲ್ಟಾ ಮಾಡ್ತದೆ, ನಿಮ್ಗೆ ಅರ್ಥ ಆಗೋದಿಲ್ಲ, ಅವನೇ ಬರ್ದಿರೋದು. ತೋರಿಸ್ತೀನಿ ನನಗೆ. ಈ ಸೀರೆ ಬೇಕಾದ್ರೆ ಕೇಳ್ರಿ, ಇವು ಭಾರಿ ಮಸ್ತ್ ಕ್ವಾಲಿಟಿ ಐತ್ರಿ, ಪ್ರೀಮಿಯಮ್ ಕ್ವಾಲಿಟಿ. ಆಫೀಸಿಗೆ ಹೋಗೋರಿಗೆ, ಸ್ಕೂಲಿಗೆ ಹೋಗೋರಿಗೆ, ಒಟ್ಟಿನಲ್ಲಿ ಔಟ್ಸೈಡ್ ಹೊರಗೆ ಕೆಲ್ಸಕ್ಕೆ ಹೋಗ್ತಿರ್ತಾರಲ್ರಿ ಹೊರಗಡೆ, ಅವರಿಗೆ ಭಾರಿ ಮಸ್ತ್ ಅದ. ಇವು ಡೈಲಿ ವೇರಿಗೆ ಸಕ್ಕತ್ತೈತಿ ಸೀರೆ. ಇರೋ ಕಲರ್ಸ್ ಕೂಡ ಐತಿ, ನಿಮ್ಗೆ ಏನಾದರೂ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿರಿ. ಈಗ ಬರೀ ಮೆನು ತೋರಿಸ್ನಿ. ಸಂಜೆ ಕೆಲಸ ಮಾಡ್ಕೊ, ಬಟ್ಟೆ ಹೋಗೋದಿಲ್ಲ, ಬಾಂಡೆ ತಿಕ್ಕಿಲ್ಲ ಇವತ್ತು, ಹಂಗೆ ಬಿಟ್ಟುಕೊಂಡೆ. ಮಧ್ಯಾಹ್ನ ಊಟ ಕೊಡ್ಲಿ ಹಾಗೆ ಮಾಡ್ತಿರ್ತೀನಿ ಕೆಲಸನ. ಎಲ್ಲರೂ ಮನೋ ಸ್ವಲ್ಪ ಸುಮ್ಮನೆ ಎಲ್ಲರೂ ನನ್ನ ಮಾತು ಅರ್ಥ ಆಗತ್ತಿಲ್ಲ ಅನ್ನಕತ್ತೀರಿ. ಸ್ವಲ್ಪ ಸ್ಲೋಗಿ ಮಾತಾಡ್ತೀನಿ, ಭಾಳ ಫಾಸ್ಟಾಗಿ ಮಾತಾಡ್ತಿರ್ತೀನಿ ರೀ. ಈಗ ಸ್ಲೋ ಮಾತಾಡ್ತೀನಿ, ಸ್ವಲ್ಪ ಗಮನ ಇಟ್ಕೊಂಡು ಮಾತಾಡ್ತೀನಿ. ಏನಾಗತ್ತೈತೆ, ಹಾಂ, ಮಧ್ಯಾಹ್ನ ಊಟ ಆಗ್ಬಿಟ್ಲೆ 2 ಕೆಲಸ ಮಾಡ್ಕೊತಿದ್ರಿ ನಾನು. ಬಟ್ಟೆ ಹೋಗಿದ್ದು, ಮಧ್ಯಾಹ್ನ ಬಾಂಡೆ ತಿಕ್ಕೋದು, ಸಂಜೆ ಆಮೇಲೆ 5 ಗಂಟೆಗೆ ಕಸ ಹುಡುಗಿ ದೀಪ ಹಚ್ತಿದ್ದೆ. ಹಿಂಗಿತ್ತು ಇವತ್ತು. ಗೊತ್ತೈತಲ್ಲ, ಸ್ವಲ್ಪ ಮೊಬೈಲ್ ಹಿಡಿದ್ನಿ ಅಂದ್ರೆ ಬೇರೆ ಏನಾದ್ರು ಟೈಮ್ ಹೋಗೋದೇ ಗೊತ್ತಾಗಲ್ಲ, ಹಂಗೆ ಆಗ್ಬಿಡ್ತದೆ ಇವತ್ತು. ಮತ್ತು ತಾನು ಮಧ್ಯಾಹ್ನ ನಮ್ಮ ಜೊತೆ ಉಣ್ಲಿಲ್ಲ, ಆಟ ಆಡಿ ಈಗ ಕಿರಿಕಿರಿ ಕೊಟ್ಟ. ಸ್ವಲ್ಪ ಕೂತ್ಕೊಂಡು ಈಗ ಮತ್ತೆ ಊಟ ಮಾಡಿಸಿದೆ ಅವ್ನಿಗೆ. ಹಾಗಾಗಿ ಟೈಮ್ ಆಗೈತೆ, ಅಲ್ಲೇ 5:30 ಐತಿ. ನಾನು ಇಷ್ಟೊತ್ತಿಂದ ಕೆಲಸ ಮಾಡ್ಕೋಬೇಕು. ಇದನ್ನು ತೋರಿಸ್ತೀನಿ ಬರೀ, ಈಗ ಏನೇನು ಬರ್ದಾನ ಅಂತೇಳಿ ನೋಡಿ. ಹೆಂಗೆ ಅನಿಸ್ತು, ಎಲ್ಲ ದೇಹಕ್ಕೆ ಬೇಕಾಗಿರೋದೆಲ್ಲ ಸಿಗುತ್ತೋ ಇಲ್ಲ ಏನಾರು ಚೇಂಜ್ ಮಾಡ್ಕೋಬೇಕು ಅಂತೇಳಿ ಕಮೆಂಟ್ ಮಾಡಿರಿ. ಬೇರೆ ಏನಾರ ಇದ್ರೊಳಗೆ ಏನು ಸೇರಿಸ್ಬೇಕಂದ್ರೆ ಯಾವ ರೆಸಿಪಿ ಸೇರಿಸ್ಬೋದು ಮಕ್ಳಿಗೆ ಲಂಚ್ ಬಾಕ್ಸಿಗೆ ಅಂತೇಳಿ. ನಿಮ್ಗೆ ಏನಾರು ನೀವು ಎಲ್ಲ ಮಾಡ್ತಿರ್ತಾರಲ್ಲ, ಕಮೆಂಟ್ ಮಾಡಿರಿ ಯಾವುದನ್ನ ಸೇರಿಸ್ಬೇಕಂತೇಳಿ, ಯಾವುದು ಬೇಡ, ಇನ್ನೊಂದು ಇದನ್ನ ಸೇರಿಸ್ಕೋರಿ ಅಂತ ನಿಮ್ದೇನಾದರೂ ನಿಮ್ಗೆ ಅನ್ನಿಸ್ತಂದ್ರೆ ಕಮೆಂಟ್ ಮಾಡಿರಿ ಯಾವ ರೆಸಿಪಿ ಅಂತೇಳಿ. ನಾನು ಅದನ್ನ ಆ್ಯಡ್ ಮಾಡ್ತೀನಿ. ಬರೀ ತೋರಿಸಿ ನೋಡಿರಿ. ಲಂಚ್ ಮೆನು ಸೋಮವಾರ ಇಂಗ್ಲೀಷ್ನಾಗ ಬರಾಕತ್ತಿದ್ರಿ, ಬೈದೆ ಅಂತೀನ ಬರೆಯಕತ್ತಿದ್ನ ರೀ ಅವ. ಅದಕ್ಕೆ ನಾನು ಬೈದ್ರಿ ಕನ್ನಡದಾಗ ಬರೀ ಅಂತೇಳಿ. ಕನ್ನಡದಾಗ ಬರ್ದ ನೋಡ್ರಿ ನನ್ನ ಮಗ. ಸೋಮವಾರ ಚಪಾತಿ, ಇದು ಪಲ್ಯ ಮುಂದೆ ಮಾಡೋದಲ್ರಿ, ಗೊತ್ತಿರೋದಂತ ಜಸ್ಟ್ ಚಪಾತಿ ಇಷ್ಟ ಬರ್ತಾನೆ, ಚಪಾತಿ ಪಲ್ಯ ಸೋಮವಾರ. ಮಂಗಳವಾರ ಪುಳಿಯೋಗರೆ, ಇದು ನಮ್ಮ ಕೆಂಪಿ ಚಾಯ್ಸ್. ಇದು ಮಂಗಳವಾರ, ಯಾಕಂದ್ರೆ ಇಲ್ಲಿ ನೀರು ಬಂದಿರ್ತಾರೆ ಬೆಳಿಗ್ಗೆ. ಬೇರೆ ಇಂಥವು ಚಪಾತಿ ಪಲ್ಯ ಬೇರೆ ಬೇರೆ ಮಾಡೋಕ್ಕೆ ಟೈಮ್ ಇರಲ್ಲ ನಂಗೆ ಇರಲಿ. ಯಾಕಂದ್ರೆ ದಿನಕ್ಕಿಂತ ಇಲ್ಲೊಂದು ಅರ್ಧ ತಾಸು ಇಲ್ಲ 45 ನಿಮಿಷ ನಂಗೆ ನೀರಿಗೆ ಟೈಮ್ ಬೇಕಾಗ್ತೈತಿ ಈ ಟೈಮ್ನಾಗ. ಹಾಗಾಗಿ ನೀರು ಬಂದ ದಿವಸ ಸ್ವಲ್ಪ ಈಸಿ ಇರೋದ ಇಟ್ಕೊಂಡಿರ್ತೀನಿ. ಮಂಗಳವಾರ ಪುಳಿಯೋಗರೆ ಆಯಿತು. ಬುಧವಾರ ಪಡ್ಡು ಅಂದ್ರೆ ಪಡ್ಡು ಫೇವ್ರೇಟ್ ಇವರಿಗೆ, ವಾರದಾಗ ಒಂದ್ಸಲ ಬೇಕು. ಇದುವರೆಗೆ ಮಾಡಿಲ್ಲ ನಾನು, ವಾರದಾಗ ಒಂದ್ಸಲ ಆದ್ರೆ ಯಾವಾಗಾರ ತಿಳಿದಾಗ ಮಾಡ್ತೀನಿ. ಬಟ್ ಇನ್ನು ಮುಂದೆ ಇದನ್ನ ಫಾಲೋ ಮಾಡಬೇಕು. ವಾರದಾಗ ಒಂದ್ಸರಿ ಇದು ಪಡ್ಡು, ಅಕ್ಕಿ ಪಡ್ಡು. ನೆಕ್ಸ್ಟು ಗುರುವಾರ ರಿಪೀಟ್. ಇಲ್ಲಿ ಬೇರೆ ಹೇಳಿದ್ರು ಅವರು, ನಾನು ಬೈದೆ ರೀ ರಿಪೀಟ್ ಚಪಾತಿ ಹಾಕಲ್ಲ ಅಂತೇಳಿ. ಒಂದು ಇಲ್ಲಿ ತರಕಾರಿ ಪಲ್ಯ ಆಗೈತಂದ್ರೆ ಇಲ್ಲೊಂದು ಕಾಳು ಸೇರಿಸ್ಬೇಕಂತ ಅಂದ್ಕೊಂಡಿನ್ರಿ, ನೋಡಬೇಕು. ಚಪಾತಿ ಮತ್ತು ಗುರುವಾರ. ಶುಕ್ರವಾರ ಹೆಸರು ಪಡ್ಡು ಆರ್ ದೋಸೆ ಅಂತ್ರಿ. ಇದು ಓಕೆ, ಇದು ಪ್ರೋಟೀನ್ ಇರುತ್ತೆ, ನಡೆಯುತ್ತೆ. 6ರಿಂದ ಪರವಾಗಿಲ್ಲ, ಟೇಸ್ಟ್ ಮೀಡಿಯಮ್ ಇದ್ದರೂ ಕೂಡ ಆರೋಗ್ಯ ಒಳ್ಳೆಯದಲ್ರಿ, ಆರೋಗ್ಯಕ್ಕೆ. ಹಾಗಾಗಿ ಇದನ್ನ ಇರಲಿ ಅಂತ ಇಡಿಸೀನಿ, ಹೆಸರು ಪಡ್ಡು ಅಥವಾ ದೋಸೆ. ಶನಿವಾರ ಶಾವಿಗೆ ಉಪ್ಪಿಟ್ಟು ಅವ್ರ ನೂಡಲ್ಸ್ ಅಂತ ಸಂದ್ರಾಗ ಮನೋಗ. ನನಗೆ ಉಪ್ಪಿಟ್ಟು ಬೇಕು ರೀ ನಮ್ಮ ಕೆಂಪಿಗೆ. ಅಲ್ಲ ಕೆಂಪಿ, ಈ ಥರ ನಮ್ಮ ಕೆಂಪಿ ಆಯ್ಕೆ ಯಾವ್ಯಾವ ಅಂದ್ರೆ ಪುಳಿಯೋಗರೆ ರೀ, ಪಡ್ಡು ರೀ, ಶಾವಿಗೆ ರೀ, ಇವು 3 ರೀ ಒಂದು ಚಾಯ್ಸ್. ನಮ್ಮ ಮನೆ ಚಪಾತಿ. ಇನ್ಯಾರು ಯಾವುದು ಸೂಸ್ಲಾ ಅಂತ ಹೇಳಿದ್ರಿ, ನಾನು ಬೈದೆ ಲಂಚಿಗೆ ಸರಿಯಾಗಲ್ಲ ಅದು ಅಂತೇಳಿ. ಅವಲಕ್ಕಿ, ಅವೆರಡು ಲಂಚಿಗೆ ಚಲೋ ಆಗಲ್ಲ, ಬೆಳಿಗ್ಗೆ ನಾಷ್ಟ ಅವು. ಈ ಕಡೆ ನಾಷ್ಟದ್ದು ಬರೀತೀನಿ ಅಂದ್ರೆ ನಾನು ಬೇಡ ನಾಷ್ಟ ನಂಗೆ ಹೆಂಗೆ ತಿಳಿತೈತೆ ಹಂಗೆ ಮಾಡ್ತೀನಿ. ಇದು ಬೇಕು ಅಂತೇಳಿ ಇದನ್ನು ಬರ್ಸೀನಿ. ಇದನ್ನು ಇದಕ್ಕೊಂದು ಹೋಲ್ ಮಾಡಿ ಇಲ್ಲಿ ಹಾಕಂಡ್ರಿ, ಹುಕ್ ಅದಾವಲ್ಲ ಇದಕ್ಕೆ ಹಾಕ್ತೀನಿ. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಯಾಕಂದ್ರೆ ನಮ್ಮ ಹಿಡ್ಕೊ ಇಲ್ಲಿ 1 ನಿಮಿಷ ತೋರಿಸೋದೈತಿ. ಇಲ್ಲಿ ಹಿಡ್ಕೊ, ಇಲ್ಲ ನೋಡ್ರಿ. ಇದಿಷ್ಟು ತಿನಿಸ್ರಿ ಬೇಕ್ರಿ. ಇದು ಬೂಂದಿ, ಇದು ಸೇವು, ಇದು ಕೋಡ್ಬೇಳೆ ಎಷ್ಟಿದಾಯ್ತು ತಂದವು, ಅಲ್ಲೇ ಕೆಟ್ಟವು. ಆಮೇಲೆ ಇದು ಮತ್ತು ಚಕ್ಲಿ ರೀ, ಚಕ್ಲಿ ಇಲ್ಲಿ ನೋಡ್ರಿ. ಕಪ್ ಕೇಕು, ಫಿಂಗರ್ ಚಿಪ್ಸು, ಮೋತಿಚೂರು, ಇಷ್ಟು ತಗೊಂಡೇ ಇರ್ತೈತಿ ಮನೆಯೊಳಗೆ. ತಿನ್ನೋದಿಲ್ಲ ರೀ ಇವ್ರು. ಅವ್ರು ತರೋದು ಬಿಡಲ್ಲ, ಇವ್ರು ತಿನ್ನೋದಿಲ್ಲ. ಅವ್ರು ತರೋದ ಇವ್ರು ತಿನ್ನೋದಿಲ್ಲ. ಇವ್ರು ತಿಂದರೂ ಒಂದೊಂದು ಏನಾರು ತಿಂತಿರ್ತಾರೆ, ಒಂದು 10 ರೂಪಾಯಿದಷ್ಟು ತಿಂದ್ರೆ ಅಂದ್ರೆ ಉಳಿದಿದ್ದೆಲ್ಲ ವೇಸ್ಟ್ ಅದು.
ಅದಕ್ಕೆ ಬೈತೀನಿ ಅವ್ರಿಗೆ ತರಬೇಡ ಅಂತೇಳಿ. ಇವರು ಮೊದಲು ಒಂದೊಂದ್ಸರಿ ಇಲ್ಲದೇ ಇದ್ದಾಗ ಎಷ್ಟು ಕಾಡ್ತಾರೆ ಅಂದ್ರೆ ತಿನ್ನಕ್ಕೆ ಕೊಡು ಅಂತೇಳಿ ಇದ್ದಾಗ ಏನು ತಿನ್ನಲ್ಲ. ಇಷ್ಟು ವೇಸ್ಟ್ ಆಗೈತೆ ಇದು. ಎಷ್ಟು ದಿನ ಅದು ತಂದು 1 ವಾರ ಅಂತೂ ಆಗೈತಿ ಅಂತಂದು ಬೈತಾರೆ ಅವ್ರು ನೋಡಿ. ಇಂಥರ ಅದಾರೆ. ಈಗ ಇದ್ರ ಸಲುವಾಗಿ ಜಗಳ ಬಡ್ದೆ 2 ತಿನ್ನಕ್ಕಿನ ಕೊಡು ಅಂತ. ಹೊಟ್ಟೆ ತುಂಬ ಊಟ ಮಾಡಲ್ರಿ, ತಿನ್ನಕ್ಕೆ ಹೇಳ್ತಾನೆ. ಏನರ್ಥ ಸಗಣಿ? ಹೇಳು ನೀನು ಏನು ನೋಡ್ತಿ? ಕೊಕ್ಕರಿ ನೋಡಿದೆ. ಸರಿ ಕೊಟ್ಟು ಅದಕ್ಕಾಗಿ ಇದನ್ನು ತೆಗಿತೀನಿ. ಇವೆಲ್ಲ ವೇಸ್ಟ್ ತೆಗೆದು ಇದಕ್ಕೊಂದು ದಾರ ಹಾಕಿ ಇಲ್ಲೇ ಹಾಕೋತೀನಿ. ಇದನ್ನ ಅಂದ್ರೆ ಗೊತ್ತಾಗತ್ತೆ. ಇಲ್ಲ ಇಲ್ಲಿ ಖಾಲಿ ಐತಿ, ಇಲ್ಲಾರ ಹಾಕ್ತೀನಿ. ಇದ್ರ ಮೇಲೆ 2 ದಿನದಾಗ ಜಿಡ್ಡು ಕೊಡ್ತೈತಿ. ಸ್ನೇಹಿತರೆ ನೋಡ್ರಿ, ಮಾಡಿದ್ರ ಮನೆಯಾಗ ಅಷ್ಟು ಕೆಲಸ ಐತ್ರಿ ಅಮ್ಮರ. ಕಿರಾಣಿ ತರ್ಸೀನಿ. ಕಿರಾಣಿ ತೆಗೆದಿಟ್ಟಿಲ್ಲ, ಚೀಲ್ದಾಗ ಐತಿ ಕಿರಾಣಿ. ಆಮೇಲೆ ಅಡಿಗೆ ಮಾಡೋದೈತಿ. ಮುದ್ದೆ ಕೇಳೋಣ ನನ್ನ ಸಣ್ಣ ಮಗ, ಮಮ್ಮಿ ಮುದ್ದೆ ಮಾಡಿಸ್ತೀನಿ ಅದು ಜೋಳದ ಮುದ್ದೆ ಅಂತೇಳಿ. ಮುದ್ದೆ ತಂಬಳಿ ಅಡಿಗೆ ಮಾಡ್ಬೇಕು, ಅದು ಕಿರಾಣಿ ಹಚ್ಚಿರ್ಬೇಕು. ಮತ್ತು ಅವು ಸ್ವಲ್ಪ ಸೀರೆ ಕೆಲಸ ಅದ ರೀ. ಅದು ಇಟ್ಕೊಂಡು ದೊಡ್ಡವನು ಇವತ್ತು ಅಜ್ಜಿ ಮನೆಗೆ ಹೋಗೋಣ ಬೇಡ ಲೋಟ ಆಯಿ ಮಗಿದಂದ್ರು ಕಿರಿಕಿರಿ ಕೊಟ್ಟೋಡ್ರ ತಾಪ್ರಿ. ಅವ್ರು ಬೈತಾರ ನನಗೆ, ಅಡಿಗೆ ಲೇಟ್ ಆಗುತ್ತೆ ಇಷ್ಟೊತ್ತಿಂದ ಹೋದ್ರಿ ಅಂತೇಳಿ ಹೇಳಿ ಕರ್ಕೊಂಬಂದೀನಿ. ಪಟ್ಟಂಬ್ರು ಅಂತೇಳಿ ಬಂದ್ರಿ. ಇಲ್ಲಿ ಅಮ್ಮಾರು ಹೊಸ ತುಳಸಿ ಕಟ್ಟಿ ತಂದಾರ. ಬರ್ರಿ ತೋರಿಸ್ತೀನಿ. ನಮ್ದು ಐತಲ್ಲ ಅಂತದೇ. ಓ ಹಬ್ಬದ ದಿವಸ ಬಂದೈತೇನ್ರಿ? ತುಳಸಿ ಹಬ್ಬದ ದಿವಸ. ನಿಮ್ಮ ಮಗಳು ತಂದಿಲ್ಲ ಅಂದ್ರಲ್ಲ, ಚಂದ ಐತ್ರಿ. ಓಪ ಸೇಮ್ ನಮ್ದು ತುಳಸಿ ಗಿಡ ಐತಲ್ಲ, ಅದು ತಲವನ್ನ ಮಾತಂಬಂದಿದ್ದು. ಹೌದು ಅಜ್ಜ ಚಂದ ಐತ್ರಿ. ಅಲ್ಲ ಅವತ್ತು ನೋಡಿದೆ ಅವ್ರು ಅಕ್ಕ ಸ್ಟೇಟಸ್ ಇಟ್ಟಿದ್ರ. ಹೊಸ ತಂದ್ರಲ್ಲ ಸೇಮ್ ಟು ಸೇಮ್ ಹಿಂಗೆ ಐತಿ ಅಂತಂದೆ. ಅವಾಗ ನೋಡಿದೆ ಮನಿ ಅದೆಲ್ಲ. ಇದು ನಾನೇನೋ ನೀವು ಅವ್ರ ಮನೆಗೆ ಹೋಗಿರ ಅಂತ ಅಂದ್ಕೊಂಡೆ. ಇವ್ರ ಮನೆ ಅಂತ ತುಳಸಿ ಇರಲಿಲ್ಲಲ್ಲ ಅಂತೇಳಿ ಅವಾಗ ಮತ್ತೆ ಕಂಪೌಂಡು ನಿಮ್ಮನ್ನ ಎಲ್ಲ ನೋಡಿದ್ನೆಲ್ಲ. ಅಜ್ಜಿ ಬಂದಿದ್ರಲ್ಲ, ಅವ್ರನ್ನೆಲ್ಲ ನೋಡಿ ಹೊತ್ತು ಇವರ ತಂದಾರ ಇವತ್ತು ಅಂತೇಳಿ ನಿಮ್ಮನ್ನ ಕರಿಬೇಕಂತೀವಿ. ಮತ್ತೆ ಯಾಕ್ರಿ ಅವ್ರು ಅವಸರ ಮಾಡಾಕ್ತಾರ. ಹಂಗಾಗಿ ಫೋನ್ ಹಚ್ಚದ ಅಲ್ಲಿ ಬರ್ದ 6:30 ಕೊನೆ ಒಳಗೆ ಬಂದಾರ ಅವ್ರು. ಹೌದ್ರಿ? ನೀವು ಬಾಳಿ ಕಂಬನೆಲ್ಲ ತಗೊಂಡು ಹೋದ್ರಲ್ಲ ನೋಡಿದ್ರಲ್ಲ? ಅವಾಗ ನಾನು ನೋಡಿದೆ. ಅವಾಗ ಮಾತಾಡ್ಬೇಕ ಫೋನ್ ಮಾತಾಡ್ಕೊಂತ ಬರತ್ತಿದ್ರಿ ನೀವು. ಬರ್ತಿದ್ದೆ ನಾನು. ಚಂದ ಆತಲ್ರಿ ಹಾಗಾದ್ರೆ ಫಸ್ಟ್ನೇ ತುಳಸಿ ಮದ್ವಿ ಹೊಸದ ಪಾಟ್ನ್ಯಾಗ. ನಾವು ಮೊದಲ ಮಾಡ್ದ ವಾದ ಮಾಡೀನಿ. ಹೌದ್ರಿ? ವಾದ ಮಾಡೀನಿ. ಈ ವರ್ಷ ಬರ್ತದೆ. ಈ ವರ್ಷ ಹೊಸದು ಬಂತು. ಹೋದ ವರ್ಷ ಮಾಡಿದ್ರಿ, ಈ ವರ್ಷ ಅಲ್ಲೇ ಹೊಸದು ಚಂದ ಐತ್ರಿ. ಸೇಮ್ ನಿಮ್ಮನ್ಸದ? ಸೇಮ್ ರೀ ನಮ್ಮಂಥದ್ದು. ನಾನು ಅವತ್ತು ಫೋಟೋ ನೋಡಿದೆ, ಅವ್ರಿಗೆ ತೋರಿಸಿದೆ. ಸೇಮ್ ಟು ಸೇಮ್ ತಂದ ನೋಡ್ರಿ ಅಂತೇಳಿ ತೋರಿಸಿ. ನೀವು ಸ್ನೇಹಿತರೆ ಬಂದ್ರಿ ಅಜ್ಜಿ ಮನೆಯಿಂದ. ಭಾಳ ನಿಲ್ಲಿಲ್ಲ, ಒಂದು 15-20 ನಿಮಿಷ ಹೋಗಿದ್ದಷ್ಟ. ಯಾಕಂದ್ರೆ ಇಲ್ಲಿ ಯಜಮಾನ್ರು ಬೈತಾರೆ, ಬೇಗ ಅಡಿಗೆ ಮಾಡೋದು, ಬೇಗ ಮಕ್ಕೋಬೇಕು. ನಾನು ಬೆಳಿಗ್ಗೆ ಮತ್ತೆ 5 ಗಂಟೆ 5:30 ಹೋಗ್ತಾರಲ್ರಿ. ಹಾಗಾಗಿ ಮತ್ತು ಕಿರಾಣಿ ತೆಗೆದಿಡೋಣ. ಕಿರಾಣಿ ತೆಗೆದ್ಬಿಟ್ಟು ಬಾಂಡೆ ತಿಕ್ಕಿ ಯಪ್ಪ ಎಣ್ಣೆ 1 ಉಪ್ಪು ಹಚ್ಚೋದು, ಅಡುಗೆ ಎಣ್ಣೆ ಸ್ಯಾಂಡ್ವಿಚ್. ನೆಕ್ಸ್ಟು ಅರಿಶಿನ, ಉಪ್ಪು, ಅಂಗಡಿಗೆ ಬ್ರೂ ಕಾಫಿ. ನಮ್ಮ ಅಂಗಡಿ ಇಲ್ಲೇ ಬಂದವು. ಆಮೇಲೆ ಮತ್ತು ಇದೇನು ಕಸ್ತೂರಿ ಮೇಥಿ ಇದು ಮತ್ತೆ ತಂದಾರ ಅವರು. ಏನು ಕಸ್ತೂರಿ ಮೇಥಿ, ರೆಡ್ ಲೆಬಲ್ ಚಹಾ ಪುಡಿ. ಒಂದ್ಸಲ ತರದ್ರು ಚಹಾ ಪುಡಿ. ನಮ್ಮ ಅಂಗಡಿಯಾಗ ಬೇಕಾದ ಚಹಾ ಪುಡಿ ಇದು ಮನೆಗಂಡ ಐತಿ. ನನಗೆ ಇದನ್ನು ತಂದಿರ್ತಾರೆ. ನಾನು ನೆನಪಾಗಲ್ಲ. ಕರೆಕ್ಟ್ ಲವಂಗ. ನಮ್ಮ ಮನೆಯಾಗ ಏನಿಲ್ಲ. ದ್ರಾಕ್ಷಿ ದ್ರಾಕ್ಷಿ ಕಸ್ತೂರಿ ಮೇಥಿ ಅಂದ್ರೆ 2 kg ಬೆಲ್ಲ ಕೊಡ್ತಿದ್ದೆ. ಏನಾರ ಸ್ವೀಟ್ ಮಾಡ್ಬೇಕಂದ್ರೆ ಪ್ಲಾನ್ ಇದ್ರೆ ಅದಕ್ಕೆ ತರ್ಸೀನಿ. ಕಸ್ತೂರಿ ಮೇಥಿ ಅಂದ್ರೆ ಅದು ಹಾಕೋದು ಅಡಿಗೆ ಸಾಕು. ಇದು ನಾನು ತಿಂಗಳ 15 ತರ್ಸೋದು ಇದಿಲ್ಲ ರಮ್ಮನ. ನನ್ನ ಪದ್ಧತಿ ಯಾವ ಖಾಲಿ ಆಗೋದು ಅವಾಗ ತರ್ಸೋದು ಇಷ್ಟ.
ನನ್ನ ಫೇವರಿಟ್ ಬಂದಿದ್ದು ಬಾದಾಮಿ. ನಮ್ಮನು ಎಲ್ಲ ಕಿರಾಣಿನ ಡಬ್ಬಿ ತಂದು ಕೊಡತ್ತಾರ. ನಾನು ಹಾಕಿ ಕೊಡತ್ತೀನಿ. ವಾಪಸ್ ಆ ಜಾಗಕ್ಕೆ ಇಡತ್ತಾರ. ಇದು ನಾಲೆಟ್ ಬೈ ಎಲ್ಲಿ ತಲೆಡು ಹುಷಾರ. ಮುಚ್ಚಳ ಲೂಸ್ ಐತದ. ಹಿಂದೆ ಸರ್ಸ ತುದಿಗೆ ಇಡ್ಬೇಡ. ಹ್ಞೂ ಸರಿ ಬಾ. ತೊಗರಿ ಬೇಳೆ ಹಾಕಪ್ಪ. ಆದ್ರೆ ಎಲ್ಲ ಹಾಕಿಟ್ರೆ ಅವಲಕ್ಕಿ ಒಂದು ಹಾಕ್ತೀನಿ. ಕಂದ ನೀ ಚೆಲ್ತಿತ್ತಾನ. ಇವ್ರ ಕೆಲಸ ಭಾಳ ಕೆಲಸ ಮಾಡ್ತಾರೆ. ಇವ್ರು ಆಟಿಟ್ ಮಾಡಲ್ಲ. ಇನ್ನೂ ಬಟ್ಟೆ ಮಡಿಸಲ್ಲ ಅಪ್ಪ. ಕೆಲಸ ಜಾಸ್ತಿ ಇಟ್ಕೊಂಡಿನಿ ಇವತ್ತು. ನಾನು ಇಷ್ಟು ಮಾಡೇ ಮಲ್ಕೋಬೇಕು. ಬಾದಾಮಿ ಬೇಕಾ? ಬಾದಾಮಿ ಬೇಕಾ? ಹ್ಞೂ ಚೆನ್ನಾಗಿದೆ. ಹ್ಞೂ ಕೆಂಪಿ ಹೆಂಗೆ ಮಾತಾಡ್ತಾನೆ ನೋಡ್ರಿ ಅವ. ದ್ರಾಕ್ಷಿ ಬೇಕಾ? ತಗೊಳ್ಳಿ. ಚೆನ್ನಾಗಿದೆ. ಅವ್ನು ದ್ರಾಕ್ಷಿ ಫೇವ್ರೇಟ್ ರೀ. ಇವ್ನು ಬಾದಾಮಿ ಫೇವ್ರೇಟ್. ಇವರು ಮಮ್ಮಿ ನಂದು ಬಾದಾಮಿ ಗೋಡಂಬಿ. ಬಾದಾಮಿಗಳು. ಗೋಡಂಬಿ. ದ್ರಾಕ್ಷಿ ಚಲೋ ದ್ರಾಕ್ಷಿ. ಇಲ್ಲ. ಒಟ್ಟು ಅವ್ನು ಏನು ಇಷ್ಟಪಡ್ತಾನೆ ಅದೊಂದು ಚಲೋ ಇರ್ತೈತೆ ರೀ. ಬೇರೆಯವ್ರು ಇಷ್ಟಪಡೋದು ಚಲೋ ಇರಲ್ಲ ಅವ್ನು. ನಮ್ಮ ತನಗ ಹಂಗೆ ತನವು ಅಲ್ತಾನು. ಈಗ ನೋಡ್ರಿ ಮುದ್ದೆ ಇಟ್ಟೀನಿ. ಮುದ್ದೆ ಆಗೈತಿ. ಈಗ ಇದನ್ನು ಆರಿಸಿ ತಿರುಗಿಬಿಡ್ತೀನಿ ರೀ. ಇವ್ರ ಪಪ್ಪ ಬಂದ. ಯಪ್ಪ ಬಿಡು ಎಷ್ಟು ಅಕ್ಷಿ ಆಯ್ತನ್ನ. ಹಾಂ ಮಕ್ಕಂಡ್ರ ಗಚ್ಚ ಹೋಗಿ ಮಾಡ್ತಾನೆ. ಇಲ್ಲ ನಗದು ಮಾಡಕ್ಕೆ ಮುಂಚೆ ಆಗ್ತೈತಿ. ಕಚ್ಚಿಗಳು ಇಡಕ್ಕೆ ಮುಂಚೆನ. ಮಮ್ಮಿ ಮುಖ ನೋಡಿ 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 ಅವಕ್ಕೂ ಬ್ಯಾಸಿಟ್ಟಿರ್ತೈತಿ. ಕೆಂಪಿ ಬರೀ ಇಂಥದ ಮಾಡ. ಸರಿ ಎದ್ದೇಳು ಬಾ. ಮುದಿತೀರು ಬಾ ದೊಡ್ಡವಾಗಿ. ಒಂದೇ ಶಾರ್ಟ್ ಮಾಡಿದ್ರಿ ನಮ್ಮ ಮನ್ವಿತ. ಟುಮುಕು 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 ಏನದು ಜುಟ್ಟಿ ಮೇರಿ ಮಾಡಿದ್ರಿ ನೋಡ್ರಿ. ಮುದ್ದೆ ರೆಡಿ ಐತಿ. ಕರೆಕ್ಟ್ 4 ಮಂದಿಗೆ 4 ಉಂಡೆ ಮಾಡೀನಿ. 2 ದೊಡ್ಡವು 2 ಈ ಥರ ಪುಟಾಣಿ ಪುಟಾಣಿವು. ಹೆಂಗೆ ಇಟ್ರಲ್ಲ ಇದ್ರಾಗ ಖಾರ. ಹಾಂ ಹಾಂ ಮಾಡ್ಬಾಜಿ ನೀನು ಮಾಡಿ. ಎಣ್ಣೆ ಬಟಲ್ ತೊಂಬದು ಹುಷಾರ ಜಾರತ ಬಡ್ಸಂದ ಬೆಳ್ತೇವೆ ಬಂದು ಮಾಡಿ. ಅದೊಂಚೂರು ಖಾರ ಹಾಕ್ರಿ. ತೆಗೆದು ಸಾರು ಐತ್ರಿ. ಬೆಳೆ ಸಾರು ಇಷ್ಟು ನೋಡ್ರಿ. ಅವ್ರದ್ದು ಖಾರ ಎಣ್ಣೆ ಅದೇನು ಬೆಳ್ಳುಳ್ಳಿ ತಿನ್ನೋದು ಭಾರಿ ರುಚಿ ಮುದ್ದೆ ಒಳಗೆ. ನೋಡ್ರಿ ಮಾಡಿ. ಸಾಲ್ಟ್ ಕರೆಕ್ಟ್ ಐತಿಲ್ಲ ಟೇಸ್ಟ್ ಮುದ್ದಿಗೆ. ಕೆಂಪಿ ಕೊಡ್ರಿ ಅದನ್ನ ಮಾಡೋದು ಸ್ಪೈಸಿ. ಕೆಂಪಿ ನೀ ತಿನ್. ಈ ಕೆಂಪು ಹೇಳಿದಕ್ಕೆ ಮಾಡಿದ್ರಿ ಮುದ್ದೆ. ಮರ್ತಾ ಬಿಟ್ಟಿದ್ದೆ. ಎಷ್ಟೋ ತಿಂಗಳುಗಳಾಗಿತ್ತು ಮಾಡಿ. ನಮ್ಮ ಮನೆ ಹಿರಿ ಜೀವರಿ ಇದು. ಇದೇ ಹೇಳಿದ ಮಾಡೋದು ಜಾಸ್ತಿ ಅಡುಗೆ ನಾವು. ನಿಮ್ಮ ಮನೆಗೆ ಹಿಂಗನ ಕಮೆಂಟ್ ಮಾಡಿರಿ. ಸಣ್ಣ ಮಕ್ಕಳು ರಾಜಕೀಯ ಭಾಳ ಮನೆಯೊಳಗೆ ಹಿಂಗೆ ಇರ್ತೈತೇನ. ಹಿಂಗಂತ ಕಮೆಂಟ್ ಮಾಡೋಕದ್ ನೋಡ್ರಿ. ಬಾಡ್ರಿ ನನಗೆ ವೋಟ್ ಮಾಡಿರಿ ನೀವು ಅಂತ ನಾವು ಇಂಡೈರೆಕ್ಟಾಗಿ. ಯಾಕೆ ನಾವು ಆಲೆ ಮತ್ತು ಬೇಳೆ ಸಾರು ಐತಿ. ಅನ್ನ ಮಾಡಿಲ್ಲ ಹೊಳಬಳ ಏನು ಅನ್ನ ಉಣ್ಣೋದು ಅಂತೇಳಿ ಇಷ್ಟ ಬಿಟ್ಟಿದ್ದು ಇದ್ರ ಮೇಲೆ. ಹ್ಞೂ ಕಂದ ಹಂಗೆ ಇದ್ಕೊಂಡು ತಿನ್ಬೇಕು ನೋಡ್ತಾನು. ಹಂಗೆ ಹಾಂ ಬೆಳ್ಳುಳ್ಳಿ ತಿನ್ನ. ಅದು ಹೆಲ್ದಿ ಬೆಳ್ಳುಳ್ಳಿ. ಹಾಂ ಕಡ್ಕೊಂಡು ತಿನ್ರಿ. ತಿನ್ಬೇಕಮ್ಮ. ತಿನ್ಸ್ರಿ. ಅದು ಹಾಗೆ ಇರತ್ತಾ ಕಾಕು. ಸ್ನೇಹಿತರೆ ಈಗ ನೋಡ್ರಿ ಊಟ ಎಲ್ಲಾಗಿಂದ ಅಷ್ಟು ಬಂಡೆನ ಮಧ್ಯಾಹ್ನ ತಿಕ್ಕಿದ್ದಿಲ್ಲ. ಅವನು ಈಗೇನು ಎಲ್ಲ ಸೇರಿ ಅಷ್ಟು ಬಳಚಿ ಇಟ್ಟು ಬಂಡೆ ತಿಕ್ಕೊಂಡು ಬಂದೆ. ನೀರೆಲ್ಲ ಇಳಿಲ್ರಿ. ಬೆಳಗ್ಗೆ ದಬ್ಬ ಹಾಕೋತೀನಿ. ಇಲ್ಲಾಂದ್ರೆ ಅದು ಇಲ್ಲಿ ಕಪ್ಪು ಕುಂದ್ರಕತ್ತಿ ಬಿಡ್ತೈತ್ರಿ. ಇಲ್ಲೆಲ್ಲ ನೀರಿದ್ದಾಗ ಹಾಕಿದ್ರೆ ಹಾಗಾಗಿ ನೀರು ಇಳಿಸಿ ಹಾಕಿರ್ತೀನಿ. ಇದು ನಾಳೆ ನಾಷ್ಟಕ್ಕೆ ನಮ್ಮ ಬಾಗಲಕೋಟೆ MLA ಅವರು ತೀರ್ಕೊಂಡಾರಿ. ಹಾಗಾಗಿ ಸ್ಕೂಲು ಹಾಲಿಡೇ ಐತೆ ನಮಗಿಲ್ಲಿ. ಇಬ್ಬರು ತನ್ನ ಮನೆಯಾಗ. ಹಾಗಾಗಿ ಮನೆಯಾಗಿರ್ತಾರೆ.
ನಾಷ್ಟ ಹೆಸರುಕಾಳು ದೋಸೆ. ಇದರ ಜೊತೆಗೆ ಯಜಮಾನ್ರಿ ಈ ಸರಿ ಸ್ವಲ್ಪ ಎಕ್ಸ್ಟ್ರಾ ಆ್ಯಡ್ ಮಾಡೋದಕ್ಕಂದ್ರೆ ಪ್ರೋಟೀನ್ ದೋಸೆ ಆಗುತ್ತೆ ಶೇಂಗಾಕಾಳು ಮಿಕ್ಸ್ ಮಾಡೋದ್ರಾಗ ಅಂದರು. ಹಾಗಾಗಿ 2 ಗ್ಲಾಸ್ ಹೆಸರು, ಅರ್ಧ ಗ್ಲಾಸ್ ಅಕ್ಕಿ, ಒಂದು ಅರ್ಧ ಗ್ಲಾಸ್ನಷ್ಟು ಶೇಂಗಾಕಾಳು ಹಾಕಿ ನೆನೆಸಿಟ್ಟಿವಿ. ಬೆಳಿಗ್ಗೆ ರುಬ್ಬಿ ದೋಸೆ ಅಂದ್ರೆ ದೋಸೆ, ಪಡ್ಡು ಅಂದ್ರೆ ಪಡ್ಡು, ಅವ್ರು ಯಾವ್ದಂತಾರೆ ಅದನ್ನ ಮಾಡಿದ್ರಾಯ್ತು. ಗ್ಯಾಸ್ ಕಟ್ಟಿ ಮಧ್ಯಾಹ್ನ ಕ್ಲೀನ್ ಮಾಡ್ಕೊಂಡಿದ್ರಿ. ಬೆಳಗ್ಗೆದ್ದು ಮಾಡ್ಕೊತೀನಿ. ಈಗ ಬೆಳಗ್ಗೆ ಬಾಂಡೆ ಇಲ್ಲಲ್ಲ, ಹಾಗಾಗಿ ಬೆಳಗ್ಗೆದ್ದು ಇನ್ನೊಂದು ಸರಿ ಡೀಪ್ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಮೇಲ್ಮೇಲೆ ಎಲ್ಲ ಮಧ್ಯಾಹ್ನ ಮಾಡಿದ್ದೆ. ಈಗ ಮುದ್ದೆ ಮಾಡಿದ್ನಿ ಅಲ್ರಿ, ಅದು ಹಿಟ್ಟು ಸ್ವಲ್ಪ ಬಿದ್ದೈತೆ ಅಷ್ಟು. ಇಷ್ಟು ನೋಡಿರಿ. ಬಟ್ಟೆ ಹೇಳಿದ್ನೆಲ್ಲ ನಿಮ್ಗೆ, ಬಟ್ಟೆ ಕೆಲಸ ಭಾಳ ಪೆಂಡಿಂಗ್ ಇಟ್ಟಿನಿ ಅಂತೇಳಿ ಎಲ್ಲ ಮುಗಿಸ್ಕೊಂಡಿದ್ದೀನಿ. ಕಿರಾಣಿ ಎಲ್ಲ ತೆಗೆದು ಹಾಕಿದೆ, ಬಟ್ಟೆ ಮಡಚಿದೆ, ಅಡುಗೆ ಮಾಡಿದೆ, ಮುದ್ದೆ ಊಟ ಮಾಡ್ತೀವಿ. ಅಷ್ಟು ಬಾಂಡೆ ತಿಕ್ಕಿದೆ. ನಾಳೆ ನಾಷ್ಟಕ್ಕೆ ರೆಡಿ ಇಟ್ಟೀನಿ. ಈಗ ನಾವು ಜೀವ ಯಾವಾಗ ಮಲ್ಕೊಂಡಿನ ಅನ್ಸಾಕತೈತ್ರಿ. ಬೆನ್ನು ಆಪಡಿ ಬರಾಕತೈತಿ, ಮಲ್ಕೋಬೇಕು. 11:15 ರೀ. ನಮ್ಮ ತನ ಮಗ ರೀ ಕರೆಕ್ಟ್ 10 ಗಂಟೆಗೆ ಮಗೊಂಡೈತ್ರಿ. ಕಂದ ಲೈಟ್ ಹಚ್ಬಿಡ ಮನೆದು ಬರ್ತು ಬೇಗ. ಇವ್ರು ಸರ್ ಇವತ್ತು 2 ತಾಸು ನಿದ್ದೆ ಮಾಡ್ಯಾರಲ್ರಿ, ಅದಕ್ಕೆ ಹೆಸರದ ನೀನು 11 ಆದ್ರೆ. ಹ್ಞೂ, ಮತ್ತು 12 ಗಂಟೆಯಿಂದ 2 ಗಂಟೆವರೆಗೂ ಮಕ್ಕೊಂಡೀನಿ ಮನೋ. ಸ್ನೇಹಿತರೆ, ನಾನು ಮತ್ತೆ ಏನಪ್ಪ ಅಂದ್ರೆ ಒಂದು ವಿಷಯ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಾಗಿತ್ತು. ನಿನ್ನೆ ಹಾಕಿದ್ದೆ ನಾನು ಲಾಗು, ಮತ್ತು ಒಂದು ವಾರದಿಂದ 1-2 ಲಾಗ್ ಹಾಕಿದ್ದೆ ಆ ವಿಷಯ ಬಗ್ಗೆ. ವಾಪಸ್ ನಿನ್ನೆ ಹಾಕಿದ್ದೆ. ನಾನು ನಿನ್ನೆ ಲಾಗ್ನಾಗ ಹೇಳ್ಬಿಟ್ಟೀನಿ, 1 ವಾರ ಟೈಮ್ ತೊಗೊಂಡಿದ್ರು, ತಾವು ಹೆತ್ತು ಮಕ್ಕಳ ಮೇಲೆ ಸತಿ ಪ್ರಮಾಣ ಮಾಡಿದ್ರು ಅಂಥೇಳಿ. ಅಷ್ಟಿದು ಸೋಮವಾರ ಟೈಮ್ ಇತ್ತು. ಅದು ಸೋಮವಾರ ಮುಗಿದು ಮಂಗಳ ಮುಗಿಯೋಕ್ಕೆ ಬಂತು. ಇನ್ನೂವರೆಗೂ ಕಾಂಟ್ಯಾಕ್ಟ್ ಇಲ್ಲ, ಏನಿಲ್ಲ. ಇನ್ನೊಂದು ಶಾಕಿಂಗ್ ಏನು ಅನ್ನಿಸ್ತಂದ್ರೆ ನಂಗೆ ಅವ್ರ ವಿಷಯದೊಳಗೆ, ಅದು ಎಷ್ಟು ಕ್ರಿಮಿನಲ್ ಬುದ್ಧಿ ಐತಿ ಅಂತ ಅಂದ್ರಪ್ಪ, ಅದು ಹೆಂಗೆ ಸಾಧ್ಯ ಅಂತ ಇವರು ಈ ಥರ ಎಲ್ಲ ಸಾಧ್ಯ ಮಾಡ್ತಾರೆ. ಅವರು ದುಡ್ಡಿಗೋಸ್ಕರ ಅಂತಾರೆ, ಅದಕ್ಕಂತ ನಾನು ನಿಂತಿರ್ತಾರೆ, ಏನು ಮಾಡೋಕ್ಕೋ ಹೇಸೋದಿಲ್ಲ. ಅದು ಹೆಂಗೆ ಈಗ ಏನಾರಂದ್ರೂ ಒಂದು 6-7 ನಂಬರ್ ಅದ ರೀ. ಅವರು 6-7 ನಂಬರ್ ನನ್ನ ಕಡೆ ಸಿಕ್ಕಾದ್ಮೇಲೆ ಮೊನ್ನೆ ಆ ವಿಡಿಯೋ ಹಾಕಿ ಮತ್ತೊಂದು ಹೊಸ ನಂಬರಿಂದ ಕಾಂಟ್ಯಾಕ್ಟ್ ಮಾಡಿದ್ದು ಅಂತ ಹೇಳಿದೆ. ಆ ನಂಬರಿಗೆ ಈಗ ನಾನು ಬಿಸಿ ಅಂತ ಹೇಳ್ತಾರೆ. ನಂದು ನಾ ಕಾಲ್ ಮಾಡಿದ್ದಾರೆ, ಒಟ್ಟು ಕಾಲ್ ಹೋಗೋದಕ್ಕತ್ತಿಲ್ಲ. ಇಷ್ಟ ಆಗ್ಯಾವ. ಮತ್ತು ಇನ್ನು ಯಾವ ನಂಬರ್ ತೊಗೊಂಡಿದ್ದಾರ ಗೊತ್ತಿಲ್ಲ. ಅಷ್ಟು ನಂಬರ್ ರೀ. ಅದಲ್ದ ಮತ್ತು ನಾನು ಅಷ್ಟಾದರೂ ಹೊಳ್ಳಿ ಅವರು ಯೋಗಕ್ಷೇಮ ವಿಚಾರಿಸ್ಕೊಂಡೆ ನಾನು ಮೊನ್ನೆ. ಯಾಕಂದ್ರೆ ನಾವು ಅಲ್ಲಿ ಹೋದಾಗ ನಮ್ಗೆ ಅಲ್ಲಿ ತಾವು ಅವ್ರ ಮನೆಗೆ ಇಟ್ಕೊಂಡಿದ್ರು. ಅದ್ರ ಸ್ವಲ್ಪ ನಂಗೆ ಅದು ಒಂಥರ ಹೆಂಗಂದ್ರೆ ಮನುಷ್ಯ ಆಗಿ ಹುಟ್ಟಿರ್ತೀವಿ ಅಂದಾಗ ಸ್ವಲ್ಪ ಅವ್ರ ಮನ್ಯಾಗ ಒಂದು ತನ್ನ ಮುಂದೆ ಇದ್ದಾಗ ಅದ್ರ ಋಣ ಇರುತ್ತೆ ನಮ್ಮ ಮೇಲೆ. ಆ ಭಾವನೆಯಿಂದ ನಾನು ಕರುಣೆ ಮೇರೆಗೆ ಅವರಿಗೆ ಅದು ಅವ್ರು ಹೇಳ್ದಂಗೆ ಅದು ವಿಡಿಯೋ ತೆಗಿದೆ, ಎಲ್ಲನೂ ಮಾಡಿದೆ. ಮತ್ತು ಮಕ್ಕಳು, ಅವ್ರ ಹೆಂಡತಿ, ಅಕ್ಕಿನ, ಮಹಾತಾಯಿನ ಎಲ್ಲರೂ ವಿಚಾರಿಸ್ಕೊಂಡೆ. ಪ್ರಾಬ್ಲಮ್ನಾಗ ಅದಾರ ಅಂದ್ರಲ್ಲ, ಆ ಪ್ರಾಬ್ಲಮ್ ಏನಂತ ಕೇಳ್ಕೊಂಡೆ. ಸ್ವಲ್ಪ ನಂಗೆ ಗೊತ್ತಿರೋದು ಹೇಳಿದೆ. ಇಷ್ಟೆಲ್ಲ ಮಾಡಿದರೆ ನಮ್ಮ ಮೊನ್ನೆ ಕೂಡ. ಆದರೂ ಅವ್ರಿಗೆ ಅವಕ್ಕೆ ಏನಂತ ಕರಿಬೇಕು ಹೇಳ್ರಿ. ಹಾಗಾದ್ರೆ ಇಷ್ಟೆಲ್ಲ ಮಾಡಿದೆ, ವಿಚಾರಿಸ್ಕೊಂಡೆ ಕೂಡ. ಅವ್ರು ನಂಗೆ ಮೋಸ ಮಾಡಿರೋದು ಗೊತ್ತಿದ್ದು ಇರಲಿ ಅಂತ. ಮತ್ತು ನನ್ನ ಸ್ವಭಾವನ ಆಗೈತೆ ರೀ, ಅದನ್ನ ಅದು ನಂಬ್ತೀನಿ ಬೇಗ. ಆಮೇಲೆ ಅದ ರೀ ಮೈನಸ್ ಆಗಿದೆ, ನಂಬೋದು ಎಲ್ಲರ ಮೇಲೆ ನಂಬ್ಕೊಳ್ಳೋದು. ಅಷ್ಟು ವಿಚಾರಿಸ್ಕೊಂಡು ಎಲ್ಲ ಮಾಡಿದೆ. ಅಷ್ಟು ಬೇಡ ಅಂದ್ರೆ ಅವ್ರಿಗೆ ಸ್ವಲ್ಪ ಇದು ಒಂದು ಮನುಷ್ಯತ್ವ ಬೇಡ. ಅಷ್ಟೆಲ್ಲ ಇದು ಮಾಡಿದ್ರು, ನಾವು ಹಿಂಗೆಲ್ಲ ಮಾಡಿದ್ರು, ನಮ್ಮ ಜೊತೆ ಚಲೋತ್ನಾಗ ಮಾತಾಡಿದರು, ನಮ್ಮ ಕಷ್ಟ ಸುಖ ಕೇಳಿದರು, ಎಲ್ಲ ಮಾಡಿದರು ಅನ್ನೋದು ಬೇಡ ಅವ್ರಿಗೆ. ಮತ್ತು ಹಂಗೆ ಮಾಡ್ಕೊಂಡಾರ. ಆಮೇಲೆ ನಂಗೆ ಗೊತ್ತಾಗಿರೋದು, ಅವರು ಅವ್ರ ಮೇಲೆ ಇದಾಗಲೇ ಒಂದೆರಡು ಕೇಸ್ ಕೂಡ ಅದಾವು. ಅದಕ್ಕೆ ಗೊತ್ತಾಯ್ತು ನನಗೆ. ಗೊತ್ತಾಗಿಂದ ಫುಲ್ಲು ಶಾಕ್ ಆಯ್ತು ನನಗೆ ಇದನ್ನು ಕೇಳಿ. ಆಮೇಲೆ ಇಂಥವ್ರಿಂದ ಭಾಳ ಹುಷಾರಾಗಿರಿ. ಯಾಕಂದ್ರೆ ಅವರು ಅದನ್ನ ಮಾಡೋಕೆ ನಿಂತಿರ್ತಾರೆ, ಅದ್ರ ರುಚಿ ಗೊತ್ತಿರ್ತೈತೆ. ಏನು ಕಷ್ಟಪಡ್ದಾನ ರೊಕ್ಕ ಬರುತ್ತೆ, ಅವ್ರ ಜೀವನನ ಅದನ್ನು ಮಾಡ್ತಿರ್ತಾರೆ. ಹಂಗಿದ್ದಾಗ ಅವರು ಯಾರನ್ನಾದರೂ ಈ ಥರ ಪಕ್ರ ಮಾಡೋ ಚಾನ್ಸಸ್ ಇರ್ತೈತಿ. ಹಾಗಾಗಿ ಹುಷಾರಾಗಿರಿ ಇಂಥವ್ರಿಂದ. ಇನ್ನೊಂದಿಷ್ಟು ಕ್ಯಾಟಗರಿ ಬಂದೈತಿ. ಮೊನ್ನೆ ಜಸ್ಟ್ ಮಿಸ್ ನನಗೆ. ಮತ್ತೆ ನಿನ್ನೆ ರಾತ್ರಿ ಇದೆ ಅದು. ನಿನ್ನೆ ರಾತ್ರಿ ಪೇ ಆಗೈತೆ ಅಂತೇಳಿ ಸೀರೆ ಸೆಲೆಕ್ಟ್ ಮಾಡ್ಕೊಂಡಾರ, ಮೆಸೇಜ್ ಮಾಡ್ಯಾರ, ಪೇ ಆಗೈತೆ ಅಂತೇಳಿ ಸ್ಕ್ರೀನ್ಶಾಟ್ ಕಳ್ಸ್ಯಾರ. ನಾನು ಸ್ಕ್ರೀನ್ಶಾಟ್ ನೋಡಿ ಹೊಳ್ಳಿ ಇಲ್ಲಿ ಚೆಕ್ ಮಾಡೋಕ್ಕೆ ಬರೋದಿಲ್ಲ, ಎರಡಾಗೈತೆ ಇಲ್ಲ ಅಂತ ಮೆಸೇಜ್ ಬೇಗ ಬರೋದಿಲ್ಲ. ಒಂದು ಸರಿ ನೆಟ್ವರ್ಕ್ ಇಶ್ಯೂ ಇದ್ರೆ ನಮ್ಮದು ಮುಂಜಾನೆ ಒಂದು ಏನೋ ಆಗೈತೆ ಅಂದ್ರೆ ಒಳ್ಳೆ ಸಂಜೆ ಮೆಸೇಜ್ ಬರ್ತೈತೆ. ಯಾಕಂದ್ರೆ ಸ್ಲೋ ಲಾಗ್ ಮಾಡತ್ತೆ. ಹಾಗಾಗಿ ನಾನು ಮಾಮೂಲಿ ಇದುವರೆಗೆ ನಂಗೆ ಹಂಗಾಗಿಲ್ಲ ಬಿಡ್ರಿ. ಈ ಥರ ತೊಗೊಂಡು ಈ ಥರ ಸುಮ್ಮನೆ ಸ್ಕ್ರೀನ್ಶಾಟ್ ಹಾಕೋದು ಅದಾಗಿದ್ದಿಲ್ಲ. ಹಂಗೆ ಅಂದ್ಕೊಂಡು ನಾನು ಸುಮ್ಮನೆ ಅದೀನಿ.
ಆಗೈತೆ ಅಂದ್ಕೊಂಡು ನಾಳೆ ಅವ್ರ ಹೆಸರಿಗೆ ಸಾರಿನ ಡಿಸ್ಪ್ಯಾಚ್ ಬೇರೆ ಮಾಡೀನಿ. ಅದು ಮತ್ತು ನಾನು ಬೇರೆ ಸಾರಿ ಎಲ್ಲ ಹಾಕ್ಸುವಾಗ ನಾನು ಪೇಮೆಂಟ್ ಮಾಡುವಾಗ ನೋಡ್ತೀನಿ ಅದು ಯಾವುದೊಂದು ಆ ಹಿಸ್ಟ್ರಿ ತೋರಿಸುತ್ತಲ್ರಿ ಅದು ಬಂದೇ ಇಲ್ಲ. ಸುಳ್ಳು ಸ್ಕ್ರೀನ್ಶಾಟ್ ಹಾಕ್ಯಾರ ಅಂಥವ್ರು ಅದರ. ಮೊನ್ನೆ ಒಬ್ಬರು ಹೇಳಿದ್ರು ನನಗೆ ಈ ಥರ ಕ್ರಿಯೇಟರ್ಸ್ ಈ ಥರ ಒಬ್ಬರು ಮಾಡೋದಾರ ಅಂತೇಳಿ. ಒಬ್ಬರಲ್ಲ ಹಂಗೈತೆ ಸಾಕಷ್ಟು ಜನ ಇದಾರೆ ಅಂತೇಳಿ ಒಬ್ಬರು ಶೇರ್ ಕೂಡ ಮಾಡಿದ್ರು. ನನಗೆ ಅವಾಗ ಒಂದು ಜಸ್ಟ್ ನೋಡಿದ್ದೆ ನಾನು ಹಿಂಗೆ ಇರ್ತಾರ ಅಂತೇಳಿ. ನಂಗೆ ನೀನು ಅನುಭವ ಬಂದಿದ್ದದು ಸುಳ್ಳು ಸ್ಕ್ರೀನ್ಶಾಟ್ ಪೇ ಆಗೈತೆ ಅಂತೇಳಿ. ಅದು ಹೆಂಗೆ ಎಂತೆಂಥ ಕ್ರಿಮಿನಲ್ ಬುದ್ಧಿ ಉಪಯೋಗಿಸ್ತಾರೆ ಅಂತಲೇ ಗೊತ್ತಾಗೋದು ನನಗೆ. ನಿಜ ಶಾಕ್ ಆಯ್ತು. ಮತ್ತು ಅದನ್ನು ಕ್ರಾಸ್ ವೆರಿಫಿಕೇಷನ್ ಎಲ್ಲ ಮಾಡಿದಾಗ ಗೊತ್ತಾಯ್ತು ಇದು ಫೇಕ್ ಐತಿ, ಇವ್ರು ಮಾಡಿಲ್ಲ, ಇದು ಸುಳ್ಳು ಸ್ಕ್ರೀನ್ಶಾಟ್ ಇದು ಮಾಡಿ ಕಳ್ಸ್ಯಾರ ಅಂತೇಳಿ ಗೊತ್ತಾದ್ಮೇಲೆ ಪುಣ್ಯ ಜಸ್ಟ್ ಅಂದರೆ ಜಸ್ಟ್ ಸೀದಾ ಹೋಗ್ತೈತೆ ಅದು ಅಡ್ರೆಸ್ಗೆ ಯಾರೋ ಬಂದು ತೊಗೊಂಡು ಹೋಗಾಗ. ಅದಾದ ಟೈಮಿಗೆ ನಾನು ನೀವು ಸಾರಿ ತೊಗೊಳೋದ್ರದ್ದು ಅದು ಎಂತ ಒಂಥರ ಹೆಂಗೆ ಸರಿ ಪೇಮೆಂಟ್ ಮಾಡೋದೈತೆ ನಾನು ಅದು ನೋಡಿದಾಗ ಗೊತ್ತಾಗಿದ್ದು. ಅವಾಗ ವಾಪಸ್ ಒಳ್ಳೆ ಕಾಂಟ್ಯಾಕ್ಟ್ ಮಾಡಿದ್ರೆ ಒಂದೇನು ರಿಪ್ಲೈ ಇಲ್ಲ. ನಾನು ಏನು ಕೇಳಿದ್ರೆ ರಿಪ್ಲೈ ಮಾಡಲಿಲ್ಲ. ಅಲ್ಲಿ ಊರಿಗೆ ಎಷ್ಟು ಪಟ ಮಾಡಿದ್ರು ಗೊತ್ತಿರೋ ಇವರು, ಅಲ್ಲಿಂದ ಮತ್ತು ರಿಪ್ಲೈ ಇಲ್ಲ. ಹಂಗಾಗಿ ನಿಜ ಹೇಳ್ತೀನಿ ಸೋಷಿಯಲ್ ಮೀಡಿಯಾದೊಳಗೆ ಭಾಳ ಸ್ಕ್ಯಾಮ್ ನಡೆಯುತ್ತೆ. ಎಷ್ಟು ಹುಷಾರಿರ್ತೀವಿ ಅಂತಂದ್ರೆ ಭಾಳ ಕಡಿಮೆ. ಹಾಗಾಗಿ ಒಂದೊಂದು ಸರಿ ಏನಾಗ್ಬಿಡ್ತೈತೆ ಗೊತ್ತಾರೆ, ಈ ಜಮೀನಾಗಿದ್ದ ಸತಿ ನಮಗೆ ಭಾಳ ಭಯ ಆಗ್ಬಿಡ್ತೈತಿ. ಒಂದು ಬಿಟ್ಟು 2 ಸರಿ ಚೆಕ್ ಮಾಡ್ಕೋಬೇಕು ಪ್ರತಿಯೊಂದನ್ನು, ಆ ಥರ ಆಗ್ತೈತಿ. ಹಾಗಾಗಿ ನಂಗೆ ಗೊತ್ತಿರೋದು ನಾನು ಹೇಳಿದೆ ಸುಮಾರು ಜನ ಅದೀರಿ ಈ ಥರ ಮನೆಯೊಳಗೆ ಕೂತ್ಕೊಂಡು ಏನೋ ಒಂದು ಕಷ್ಟಕ್ಕಾಗಲಿ ಅಂತೇಳಿ ಏನೋ ಒಂದು ಪುಟ್ಟದಾಗಿ ಚಾಲು ಮಾಡ್ಕೊಂಡಿರ್ತಾರೆ. ನಮಗೆ 108 ಕಷ್ಟಗಳನ್ನ ಸೈಡಿಗಿಟ್ಟು ಒಂದಿನ ಮಾಡ್ಬೇಕಂತ ಮಾಡ್ತಿರ್ತೀವಿ. ಇಂಥ ನಾಯಿಗಳು ಬಂದು ಈ ರೀತಿ ಮಾಡ್ತಾವೆ. ಎಲ್ಲರೂ ಹೇಳಿದ್ದಾರೆ ಅವ್ರಿಗೆ ಬಿಡಬೇಡ್ರಿ, ಮತ್ತು ಹಿಂಗೆ ಮಾಡ್ದಂಗೆ ಇನ್ನೊಬ್ಬರು ಮಾಡ್ತಾರೆ ಅಂತೇಳಿ ಅವ್ರಿಗೆ ಕಂಪ್ಲೇಂಟ್ ಮಾಡಿರಿ ಅಂದ್ರೆ ಅವ್ರಿಗೆ ಬುದ್ಧಿ ಬರುತ್ತೆ. ಹಿಂಗೆಲ್ಲ ಭಾಳ ಹೇಳಿರಿ. ಖರೆ ಹಂಗೆ ಮಾಡೋದ್ರಿಂದನ ಅವರು ಪಾಠ ಕಲಿಯೋದ್ರು, ಇಲ್ಲಂಗೆ ಕಲಿಯೋದಿಲ್ಲ. ಇನ್ನೊಂದು ಅದೇ ವಿಷಯಕ್ಕನ ಮತ್ತು ನೀವು ಮಾಡ್ದಂಗೆ ಇನ್ನೊಬ್ರು ಮಾಡ್ತಾರೆ ಅಂತ ಹೇಳ್ತೀರಲ್ಲ, ಹಾಗಾಗಿ ನಾನು ಇದನ್ನು ಕೂಡ ಒಂದು ಮುನ್ನೆಚ್ಚರಿಕೆ ವಹಿಸ್ಕೊಳ್ಳಿ ಎಲ್ಲರೂ ಅಂತೇಳಿ ನನಗಾಗಿರೋ ಅನುಭವನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡೆ ಸ್ನೇಹಿತರೆ. ಇಷ್ಟ ಆಗೈತಿ ಮತ್ತು ನಿನ್ನೆ ಆಗಿರೋಂಥ ವಿಷಯ ಇದು. ಓಕೆ ಸ್ನೇಹಿತರೆ, ಈ ಲಾಗ್ನ ಈ ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ರೀ. ಸಿಗ್ತೇನೆ ಮುಂದಿನ ಲಾಗಲ್ಲಿವರೆಗೂ. ಟಾಟಾ ಬಾಯ್, ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.